ನೋಡುವಾಗಲೇ ಗೊತ್ತಾಗಿರ್ಬೋದು ಎಲ್ಲಿ ಬಂದಿದ್ದೇವೆ ಅಂತೀರಿ. ನಮ್ಮ ಫಿಶ್ ಮಾರ್ಕೆಟ್ಗೆ ಬಂದಿದ್ದೇವೆ. ಇವಳು ಬ್ಯಾಗಲ್ಲಿ ಮೀನು ಕೊಂಡೋಗ್ಲಿಕ್ಕೆ ಬ್ಯಾಗ್ ತಂದಳು. ಎಲ್ಲರೂ ತೊಟ್ಟೆ ತರೋದು ಮೀನು ಮಾರ್ಕೆಟ್ಗೆ. ಇವಳು ಬ್ಯಾಗ್ ತಗೊಂಡು ಬಂದಾಳೆ. ಪುನಃ ಸ್ಪ್ರೇ ಬೇರೆ. ಗಂಟೆ ಆಗ್ತಾ ಬಂತು, ಎಲ್ಲ ಬಂದಾಗ್ತಾ ಉಂಟು. ಇಲ್ಲಿ 1 ಗಂಟೆಗೆ ಬಂದು ಈ ಹಕ್ಕಿನೂ ಸಹ ಉಂಟು. ಹೋಗು ಅಟೆಂಡೆನ್ಸ್ ಕೊಡು. ಟ್ಯೂನಾ ಮೀನು, ಇದು ಬಂಗುಡೆ, ಇದು ಸೀಬ್ರೀಮಾ, ಲೋಕಲ್ ಪ್ರಾಚಿ. ಓಕೆ, ಇದು ಯಾವುದು? ಫಸ್ಟ್ ಕರಾ? ಟೇಸ್ಟ್ ಉಂಟಾ? ಸಾಫ್ಟ್ ಮೀನು. ಒಳ್ಳೇದು. ಬಾರಮುಂಡಿ, ಇದು ಭಾರಿ ಟೇಸ್ಟ್. ಇದು ನಾನು ಟೇಸ್ಟ್ ಮಾಡಿದೆ. ಅಂಜಲ್ ನೋಡಿ ಹೇಗೆ ಉಂಟು, ದೊಡ್ಡ ಸ್ಲೈಸ್. नहीं छोटा नहीं चाहिए, बड़ा चाहिए. बहुत छोटा है. उगुरु पेन होता है वो. ट्यूना ನಂಗೆ ನೋಡಿ ಎಷ್ಟು ದೊಡ್ಡ ಉಂಟು. ಬೂತಾಯಿ ये साइज भी चलेगा, इससे थोड़ा बड़ा है तो अच्छा है. नहीं नेक्स्ट टाइम देखते हैं. ऐसे छोड़ दो. ये ಸರಿ ಬಾತಿದೆ. ಇಲ್ಲಿ ಸತ ಆಗಿದೆ. ಹೆಚ್ಚು ಮಾತಾಡಬೇಡ. ಇವತ್ತು ರಜೆ ಮಾತಾಡೋದಕ್ಕೆ. ತುಟಿ ಒಳಗೆ ಸಹ ಗಾಯ ಆಗಿದೆ. ಬೇಡ ಮಗ, ತೋರಿಸ್ಬೇಡ. ಸ್ವಲ್ಪ ರಿಲ್ಯಾಕ್ಸ್ ಮಾಡು ಆಯ್ತಾ. ಬಾ, ಜ್ಯೂಸ್ ಎಲ್ಲ ಬೇಡ ನಿಂಗೆ. ತಾಗಿದಲ್ಲ ಇವತ್ತು. ಮೌನ ವ್ರತ. ಮೀನಿನ ಮಾರ್ಕೆಟ್ ಆದರೆ ಸಹ ಹೆಚ್ಚು ಏನು ಸ್ಮೆಲ್ ಇಲ್ಲ ಆಯ್ತಾ. ಮೂಗು ಹಿಡಿದು ಓಡುವಾಗೆ ಎಂಥ ಪರಿಸ್ಥಿತಿ ಇಲ್ಲ. ಯಾಕಂದರೆ ಇಲ್ಲಿ ಕ್ಲೀನ್ ಮಾಡಿಕೊಂಡೇ ಇರ್ತಾರೆ, ಜನರು ಬಂದುಕೊಂಡೇ ಇರ್ತಾರೆ. ಆದರೆ ಸಹ ಇವರು ಎಷ್ಟು ಕೂಲಲ್ಲಿ ನೆಲ ಒರೆಸ್ತಿದ್ದಾರೆ ನೋಡಿ. ಸ್ವಲ್ಪ ಸಹ ಮುಖದಲ್ಲಿ ಏನು ಬೇಜಾರಿಲ್ಲ. ಜನರು ಅದರ ಮೇಲೆ ನಡೆದುಕೊಂಡೇ ಹೋಗ್ತಾ ಇದ್ದಾರೆ. ಎಲ್ಲ ತಗೊಂಡಾಯ್ತು. ಕೊಡ್ಡೈ ನಂಗೆ ಮತ್ತು ಬೊಂಡಾಸ್ ತಗೊಂಡೆವು. ಬೊಂಡಾಸ್ಗೆ 25 ದಿರಂ 1 kg. ಕೊಡ್ಡೈ ಮತ್ತು ನಂಗಿಗೆ ಎಷ್ಟಾಯಿತು? 50 ಟೋಟಲ್ 50. ಬಟ್ ಭಾರಿ ಒಳ್ಳೆ ಫ್ರೆಶ್ ಉಂಟು, ತುಂಬ ಫ್ರೆಶ್ ಉಂಟು. ಮನೆಯಲ್ಲಿ ಒರೆಸುವಾಗ ನಮಗೆ ಒಬ್ಬರು ಆಚೆ ಹೋದರೆ ಕುಯ್ ಮಾಡ್ತೇವೆ, ನಾವು ಬೈತೇವೆ. ಇಲ್ಲಿ ಅವರು ಒರೆಸ್ತಾ ಇದ್ದಾರೆ, ಎಷ್ಟು ಜನ ಆಚೆ ಹೋಗ್ತಿದ್ದಾರೆ. ಆದರೆ ಸಹ ನೆಗಡಿಕೊಂಡು ಸ್ಮೈಲಿಂಗ್ಗೆ ಒರೆಸ್ತಾ ಇದ್ದಾರೆ. ಪೇಷನ್ಸ್ ಲೆವೆಲ್ ಅಂತೂ ನೆಕ್ಸ್ಟ್ ಲೆವೆಲ್ ಉಂಟು. ಗ್ರೇಟ್ ಮಾರ್ಕ್. ಇದೊಂದು ಮರ ಭಾರಿ ಒಂದು ಚಂದ. 2 ಬೇರೆ ಟೈಪ್ದು ಎಲೆಗಳು. ಕಲರ್ ನೋಡಿ ಅಂತೆ. ರಮದಾನ್ ಟೈಮಲ್ಲಿ ಅಲ್ಲಿ ಇಫ್ತಾರಿ ಟೆಂಟ್ ಹಾಕಿರ್ತಾರೆ ಆಯ್ತಾ. ಇಫ್ತಾರಿ ಅಂದರೆ ಇವರ ಫಾಸ್ಟಿಂಗ್ ಬಿಡುವ ಟೈಮ್. ಯಾರು ಸಹ ಹೋಗಿ, ಯಾರೆಲ್ಲ ಫಾಸ್ಟಿಂಗ್ ಮಾಡ್ತಾರೆ ಆ ಟೆಂಟ್ ಒಳಗೆ ಹೋಗಿ ಅವರ ಫಾಸ್ಟಿಂಗನ್ನು ಬ್ರೇಕ್ ಮಾಡ್ಬೋದು. ಟ್ರಾಫಿಕ್ ಇವತ್ತು ನಾನು ಹೇಳಿಲ್ಲಲ್ಲ, ಮೈಂದು ಬಿದ್ದ ಕೂಡಲೇ ಆಯಿತು. ಒಬ್ಬರಿಗೊಬ್ಬರು ತಾಂಡಿಕೊಳ್ತಾರೆ, ಅದಕ್ಕೆ ಟ್ರಾಫಿಕ್. ಫಾಸ್ಟಿಂಗ್ ಬಿಡುವ ಟೈಮಲ್ಲಿ ಬಂದರೆ ಎಷ್ಟು ಖಾಲಿ ಇರ್ತದೆ ನೋಡಿ. ಪಾರ್ಕಿಂಗ್ ಎಲ್ಲ ಖಾಲಿ ಇರ್ತದೆ. ಇಫ್ತಾರಿ ಟೈಮ್ ಈಗ 6:37 ಆಯಿತು. ಭಾರಿ ಕಷ್ಟ ಇಲ್ಲೆಲ್ಲ ಎದುರು ಡೋರ್ ಹತ್ರ ಪಾರ್ಕಿಂಗ್ ಸಿಕ್ಲಿಕ್ಕೆ. ಇವತ್ತು ನೋಡಿ ಅಂತೆ ಖಾಲಿ, ಯಾರಿಲ್ಲ, ನಮ್ಮದೇ. ಇಲ್ಲಿ ಸಾಕಬಹುದು, ಅಲ್ಲಿ ಸಾಕಬಹುದು. ಇಲ್ಲಿ ಹಾಕುವ. ಕೆಲ ಕೈ ಕೊಡು. ಎಂತಕ್ಕೆ ಬಂದದಂದರೆ ಸಿದ್ದಿಕ್ ನಾ ಮಗು ಬಂದಿದೆ ವಾಪಸ್ ಮನೆಗೆ. ಸೊ ಮಗುವನ್ನು ಸಿಗುವ ಮುಂಚೆ ಎಂತಾಚು ಒಂದು ಪೆಂಡೆಂಟ್ ತಗೊಳ್ಳುವ ಅಂತಿಲ್ಲಿ ಗೋಲ್ಡ್ ಶಾಪಿಗೆ ಬಂದಿದ್ದೇವೆ. ಇಲ್ಲಿ ಡೇಟ್ಸ್ ಇಟ್ಟಿದ್ದಾರೆ. ಇದು ತಗೊಂಡೆ. ಈಗಂತೂ ಗೋಲ್ಡ್ ರೇಟ್ ರಾಕೆಟ್ ಆಗಿ ಮೇಲೆ ಹೋಗಿದೆ. ನಾನು ಗೋಲ್ಡ್ ರೇಟ್ಸ್ ಎಲ್ಲ ಹಾಕ್ತೇನೆ ಆಯ್ತಾ ಸ್ಕ್ರೀನಲ್ಲಿ, ನಿಮ್ಮ ರೆಫರೆನ್ಸಿಗೆ ನೀವು ನೋಡ್ಬೋದು. Any other you all have? No, only 2. In stones you have, diamonds also is fine. But 22 I want. 22.
ಓನ್ಲಿ ದೀಸ್. ಓಕೆ ಓಕೆ. ಶಾಪಿಂಗ್ ಎಲ್ಲ ಮಾಡಿ ಆಯಿತು. ಅವನಿಗೊಂದು ಚಾಕ್ಲೇಟ್ ಡಬ್ಬ ಸಹ ತಗೊಂಡೆ, ಮಗುವಿನ ಅಣ್ಣನಿಗೆ. ಇನ್ನು ಸೀದಾ ಮನೆಗೆ ಅಲ್ಲ. ಬಾ ಬಾಕ್ಸ್ ನಂಗೆ ಕೊಡು. ಎಂತವದೆಂತ ಜೀರಿಗೆ ಮಿಠಾಯಿ, ಅದು ಮದ್ದು ಮಾರೇದಿ ಯಾರ. ನಾನು ಮೈಗ್ರೇನ್ಗೆ ಇದು ಟ್ಯಾಬ್ಲೆಟ್ ತಗೊಳ್ಳೋದು. ಒಳ್ಳೇದಲ್ಲ ಅಂತ ಹೇಳ್ತಾರೆ, ಯಾಕಂದರೆ ತುಂಬ ಪವರ್ಫುಲ್ ಇದು ಟ್ಯಾಬ್ಲೆಟ್. ಆದರೆ ತಲೆನೋವು ನಿಲ್ತದೆ. ತಗೊಂಡ ಕೂಡಲೇ ಒಂದು 20 ಮಿನಿಟ್ಸಲ್ಲಿ ತಲೆನೋವು ನಿಲ್ತದೆ. ಯಾವುದು ಸಹ ಫಾಸ್ಟ್ ಎಫೆಕ್ಟ್ ಆಗೋದು ಒಳ್ಳೆ ಅಲ್ಲ. ಸೊ ತುಂಬ ಇದು ಮಾಡ್ತೇನೆ, ಎಂತ ಈಗ ತಗೊಳ್ಳೋದಾಗಿ ನೋಡ್ತೇನೆ. ಅದು ಕೆಲವು ಸತಿ ತಗೊಳ್ಳೇಬೇಕಾಗ್ತದೆ. ಈ ಗಿಡದಲ್ಲಿ 2 ಹೂ ಬಂದಿದೆ, ಪರ್ಪಲ್ ಹಾಗೂ ರೆಡ್ ಆ್ಯಂಡ್ ವೈಟ್, ಭಾರಿ ಚಂದ. ಈಚೆ ಸಹ ಉಂಟು. ಇದು ಫುಲ್ ದೊಡ್ಡ ಹೂ. ಇದು ಸಾಂಬ್ರ ಬಳ್ಳಿ ಒಂದಿಗೆ ಅಲ್ಲಿ ಈಚೆ ಬರ್ತಿತ್ತು, ಈಚೆ ನಪ್ಪೆಲ್ತಿತ್ತು, ಅದಕ್ಕೆ ಇನ್ನೊಂದಕ್ಕೆ ನಟ್ಟೆ. ಗೊಂಡೆ ಹೂ ಅಲ್ಸ ಉಂಟು, ಭಾರಿ ಚಂದ ಕಲರ್ಸ್. ಒಂದೊಂದು ದಿರಮ್ದು ಗಿಡ ಇದು. 1 ದಿರಮ್ ಅಂದರೆ 24 ರೂಪಾಯಿದು ಗಿಡ. ಒಂದು ಗಿಡಕ್ಕೆ 24 ರೂಪಾಯಿ. ಇದಕ್ಕೆ ಸಹ 24, ಇದಕ್ಕೆ ಸಹ 24. ಇದಕ್ಕೆ ಸಾಂಬ್ರ ಬಳ್ಳಿಗೆ ಖಾಲಿ 10 ದಿರಮ್ ಕೊಟ್ಟಿದ್ದೇನೆ. ಇದಕ್ಕೆ ಸಹ ಒಂದು ಕಲರ್ಗೆ 1 ದಿರಮ್. ಸೊ ಇದು 2ಕ್ಕೆ 2 ದಿರಮ್. ನಮ್ಮ ಮದುವೆದು ಆಲ್ಬಮ್ ಮಗ ನೀನಿದ್ಯಾ ನೋಡು. ಮದುವೆ ಇದು ನಾನೇ ಫ್ರೆಂಡ್ಸ್. ನಿಮಗೆ ಮಿನಿ ಗುರ್ತ ಸಿಗೋದಿಲ್ಲದ್ರೆ ಇನ್ನು ಅಪ್ಪವ ಕಲ್ತಪ್ಪ. ಓಕೆ, ತೋರಿಸ್ತೇನೆ. ತುಂಬ ಜನರು ಕೇಳ್ತಿದ್ದೀರಿ ಆಲ್ಬಮ್ ತೋರಿಸಿ ಅಂತೀರಿ. ಇದು 10 ಇಯರ್ಸ್ ಬ್ಯಾಕ್ ಹೇಗಿದ್ರು ನೋಡಿ, ತೆಳ್ಳಗೆ ಆಗಿ ತುಕುಡಿಯಾಗಿದ್ರು. ಇದು ಸಾರಿ ಗಿವಿಂಗ್ ಡೇಗೆ ಇವರೆಲ್ಲ ಬಂದಿದ್ರು ಮನೆಗೆ. ಇದು ನಮ್ಮ ಮನೆಯಲ್ಲಿ ನಾನು ನೋಡಿ ಹೇಗಿದ್ದೆ, ತೆಳ್ಳಗಾಗಿ. ಇದೆಲ್ಲ ಸಾರಿ ಗಿವಿಂಗ್ ಡೇ. ಇದು ನನ್ನ ಫ್ಯಾಮಿಲಿ. ಇಷ್ಟು ಜನರಿದ್ರು ಸಾರಿ ಗಿವಿಂಗ್ ಡೇ. ಇದು ಸ್ಯಾಮಿ, ಈಗ ಸ್ಯಾಮ್ ಇದ್ದಾನಲ್ಲ ಅವ. ಇದು ವೀನಕ್ಕ ನೋಡಿ ಎಷ್ಟು ತೋರ ಇದ್ರು. ಇದು ಮದುವೆ ದಿನ. ಹ್ಯಾಪಿ ಬರ್ಡೇ ಅಲ್ಲ ಮಗ, ಮದುವೆ ದಿನ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅವಳಿಗೆ ಎಲ್ಲದಲ್ಲಿ ಸಬ್ಸ್ಕ್ರೈಬ್. ಹಾಂ ಇಲ್ಲ, ಇದು ಮದುವೆ ದಿನ ಹೊರಟಾದ ಮೇಲೆ ಫೋಟೋ ಸಿಗ್ಲಿಕ್ಕೆ ಇರ್ತದಲ್ಲ. ಕೋಟ್. ಇದು ಅವರ ಮನೆ ಡೆಕೋರೇಷನ್. ಇದು ನಾನು, ಇದು ಅವರು. ಈಗ ಆಗಲೇ ಪಿಸ್ತೂಲ್ ಹಿಡಿತಿದ್ದಾರೆ. ಇದು ನಮಗೆ ಹಿಡಿಲಿಕ್ಕೆ ಇರ್ತದೆ ಬುಕ್ಕೆ, ಅದು. ನಮ್ಮದು ಅಯ್ಯ ಬಂದಿದ್ರಲ್ಲ, ಅವರು ಸಹ ಇದ್ರು ನೋಡಿ. ಹೇಗಿದ್ದೆವು, ಸಾಧಾರಣ ಒಂದು 20 kg ಕಮ್ಮಿ ಇದ್ದೇವೇನೋ ಇಬ್ಬರು ಸಹ. ಛ ಯಾರಪ್ಪ ಇದು ಸುಂದರಿ. ಇದು ನಮ್ಮ ಚರ್ಚ್. ಡೀಟೇಲ್ಡ್ ವಿಡಿಯೋ ಡ್ರೈವಲ್ಲಿ ಉಂಟು, ನೋಡ್ತೇನೆ, ಸಿಕ್ಕಿದ್ರೆ ಹಾಕ್ತೇನೆ ಆಯಿತಾ ಫ್ಯೂಚರಲ್ಲಿ. ಸದ್ಯಕ್ಕೆ ಇದರಲ್ಲಿ ಜಸ್ಟ್ ಮಾಡಿ. ನಾನೇ ಫ್ರೆಂಡ್ಸ್, ಇದು ನಾನೇ. ನೀನಿಲ್ಲ ಮಗ, ನೀನು ಚಾ ಕುಡಿಲಿಕ್ಕೆ ಹೋಗಿದ್ದಿ. ಚಾ ಕುಡಿಲಿಕ್ಕೆ ಹೋಗಿದ್ದಿ. ತೋರ್ಸು ಮಗ, ಕಲೆ ತೋರ್ಸು. ಇಲ್ಲ ಎಕ್ಸ್ಪ್ರೆಷನ್ ಬೇಡ, ಖಾಲಿ ತೋರಿಸಿದ್ರೆ ಸಾಕು. ಹಾಂ ಇಲ್ಲ ಬಾಯ್ ಮುಚ್ಚು. ಹಾಂ ಇಲ್ಲಿ ನೋಡಿ, ಇಲ್ಲಿ ಗುದ್ದಿ ಲಿಪ್ಸ್ ಕಚ್ಚಿ ಓದೋದು. ಹಾಂ ಇದು ಚೇರಲ್ಲಿ ಗುದ್ದಿ ಅಲ್ಲ, ಗುದ್ದಿ ಬಿದ್ದದು. ಬೇಡ ಈಗ ಡೆಮೋ ತೋರಿಸೋದು ಬೇಡ, ಇನ್ನು ಪುನಃ ಬಿದ್ದರೆ ಕಷ್ಟ ಉಂಟು. ಡ್ಯಾಡಿ ನೋಡಿ, ಡ್ಯಾಡಿ ಕುತ್ಕೊಳಿಸೋದು. ಅದು ಡ್ಯಾಡಿ. ಇದು ಚರ್ಚಲ್ಲಿ. ಇದು ಕರಿಯಮಣಿಗೆ ಹಾಕುವಾಗ.
ಯೋ ವಾ ಒಂದು ನಗೆ. ಗಾಳಿಗೆಲ್ಲ ಚಲ್ಲಪಿಲ್ಲಿ ಆಗಿದೆ ವೇಲು. ನಮ್ಮ ಅಯ್ಯನವರು ಅಂದರೆ ಪ್ರೀಸ್ಟ್, ಅದರಲ್ಲಿ ಇಬ್ಬರು ತೀರಿ ಹೋಗಿದ್ದಾರೆ, ಮಮ್ಮಿ ಡ್ಯಾಡಿ. ಅಕ್ಕ ನೋಡಿ ಹೇಗಿದ್ಲು, ಎಷ್ಟು ತೋರಿದ್ಲು ನೋಡಿ. ಆಗ 92 94 kgs ಇದ್ಲು, ಈಗ ಸಪೂರಾಗಿದ್ದಾಳೆ. ಅಕ್ಕ ನೋಡಿ ಹೇಗಿದ್ಲು. ಇದು ನನ್ನ ಅಕ್ಕನ ಅತ್ತೆ ಹಾಗೂ ಮಾವ. ಇದೆಲ್ಲ ಪೋಸ್ ನಮ್ಮದಲ್ಲ, ಎಲ್ಲ ಈ ಸ್ಟುಡಿಯೋನವ್ರದ್ದು. ಇದು ನಮ್ಮ ಡೆಕೋರೇಷನ್, ಮದುವೆ ಹಾಲಿನ ಡೆಕೋರೇಷನ್. ಕೇಕ್ ಸಿಕ್ಕಿದ ಚಾನ್ಸ್ ಅಂತೇಳಿ ಸರಿ ತಿಂದದ್ದು ಸ್ಟೇಜಲ್ಲಿ ಸಹ. ಅಜ್ಜಮ್ಮ ನೋಡಿ ಹೇಗಿದ್ರು 10 years ಬ್ಯಾಕ್ ಅಜ್ಜಮ್ಮ. ಇದು ಮಮ್ಮಿ, ಇದು ನನ್ನ ಫ್ರೆಂಡ್ಸ್. ಒಬ್ಬಳು ಬ್ಯಾಂಗ್ಳೂರ್, ಸ್ಯಾಮ್ದು ಹೆಂಡತಿ. ಇದು ಸ್ಯಾಮ್ ಬಂದಿದ್ರಲ್ಲ ನಮ್ಮ ಮನೆಗೆ, ಅವರ ಹೆಂಡತಿ ರವಿನಾ, ಸುನೈನಾ ಹಾಗೂ ಇದು ಜಾಲಿ. ನಾನು ಮಸ್ಕತ್ತಿಗೆ ಹೋಗಿದ್ದೆ ಅಲ್ಲ, ನಾವು 4 ಜನ 4 ಕಡೆಯಲ್ಲಿ ಇದ್ದೇವೆ. ಇವಳು ಮಸ್ಕತ್ತಲ್ಲಿ, ಇವಳು ಚೈನಾದಲ್ಲಿ, ನಾನು UAE, ಇವಳು ಬ್ಯಾಂಗ್ಳೂರಲ್ಲಿ. ಈ ಬ್ಲಾಗಲ್ಲಿ ನನಗೆ ಬರ್ಡೇಗೆ ಎಂತೆಲ್ಲ ಸಿಕ್ಕಿತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ಆಯಿತಾ. ಒಂದು ತುಂಬ ಸ್ಪೆಷಲ್ ಆದ ಗಿಫ್ಟ್ ಹಸ್ಬೆಂಡಿಂದ, ಹಾಗೂ ಒಂದು ನಮ್ಮ ಫ್ಯಾಮ್ಲಿಯಿಂದ ನನಗೆ ಬೇಕಿದ್ದದೇ ಸಿಕ್ಕಿತ್ತು. ಸೊ 2 ಸಹ ನನಗೆ ಬೇಕಿದ್ದದೇ ತುಂಬ ಇಂಪಾರ್ಟೆಂಟ್ ಇರುವ ಗಿಫ್ಟೇ ಸಿಕ್ಕಿತ್ತು. ಸೊ ಎಂತ ಸಿಕ್ಕಿದೆ ಟ್ಯೂನ್ಡಿರಿ, ಈ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೇನೆ. ನಮಸ್ಕಾರ. ಬಿಡಬೇಡ ಇಲ್ಲಿ ಮುಟ್ಲಿಕ್ಕೆ, ಕೇಳಿತಲ್ಲ, ಜಾಗ್ರತೆ ಮಾಡು. ಓಕೆ ಅಲ್ಲ ಸ್ವಲ್ಪ ಓಕೆ ಮಮ್ಮ ಹೇಳು. ಏನು ಮಾರ್ಸಿಂದ ಬಂದ ಈಗ ಎದ್ದೀನು ಸಹ, ಹೇಳು ಹೇಳು. ನೆಕ್ಸ್ಟಿಗೆ ಹೋದಾಗ ಸೂಪರ್ ಮಾರ್ಕೆಟ್ಗೆ ಸ್ನೇಕ್ ಫ್ರೂಟ್ ಒಂದು ಟ್ರೈ ಮಾಡುವ ಅಂತೇಳಿ ತಂದೆ ನಾನು. ಸೊ ಇದು ಟ್ರೈ ಮಾಡಿ ನೋಡಬೇಕು. ಸ್ನೇಕ್ ಫ್ರೂಟ್ ಕಟ್ ಮಾಡಿ ನೋಡುವ ಹೇಗೆ ಉಂಟು ಅಂತೇಳಿ. ಲಾಸ್ಟ್ ಟೈಮ್ ಸೂಪರ್ ಮಾರ್ಕೆಟಲ್ಲಿ ನಾನು ಸ್ನೇಕ್ ಫ್ರೂಟದು ವಿಡಿಯೋ ಹಾಕಿದಾಗ ಒಬ್ಬರು ಹೇಳಿದರು, ಅವ್ರು ತಿಂದರೆ ಒಳ್ಳೆ ಉಂಟು ಸ್ನೇಕ್ ಫ್ರೂಟ್ ಅಂತೀವಿ. ಸೊ ನಾನು ಸಹ ತಂದೆ ಟ್ರೈ ಮಾಡುವ ಅಂತೇಳಿ. ಒಂದು ಸಾಧಾರಣ 5 ಪೀಸಿಗೆ 8 dirhams ಕೊಟ್ಟಿದ್ದೇನೆ ನಾನು. ತುಂಬ ಎಕ್ಸ್ಪೆನ್ಸಿವ್ ಇದು ಫ್ರೂಟ್. ಟ್ರೈ ಮಾಡುವ ಒಳಗೆ ಹೇಗೆ ಉಂಟು. ಈಗ ಹೇಗೆ ಕಟ್ ಮಾಡೋದು ಸಹ ನನಗೆ ಗೊತ್ತಿಲ್ಲ ಇನ್ನು. ನಾನು ಯೂಟ್ಯೂಬಲ್ಲಿ ವಿಡಿಯೋ ನೋಡಿಯೇ ನೋಡ್ಬೇಕು ಹೇಗೆ ಇದು ಒಳಗೆ ಹೇಗೆ ಕಟ್ ಮಾಡೋದು ಅಂತೇಳಿ. ಈಗ ಒಂದು ಯೂಟ್ಯೂಬ್ ಇದ್ದದ್ರಿಂದ ಬಚಾವು. ಮುಂಚೆಲ್ಲ ನಮ್ಮ ಅಜ್ಜಿ ಪಿಜ್ಜಿ ಅವರೆಲ್ಲ ಹೇಗೆ ಕಲ್ತಿದಾರ. ಈಗ ನಮಗೆ ಯೂಟ್ಯೂಬ್ ಕಿಚೈ ಎಂತ ಸಹ ಗೊತ್ತಿಲ್ಲ, ಅದು ಯೂಟ್ಯೂಬಲ್ಲಿ ನೋಡಿದ್ರೆ ಆಯ್ತು. ಹೇಗೆ ನೀರು ಕುಡಿಯೋದು ಸಹ ಉಂಟು ಯೂಟ್ಯೂಬಲ್ಲಿ. ಗುಡಿಸೋದು ಹೇಗೆ, ನೆಲ ಒರೆಸೋದು ಹೇಗೆ, ನೀರು ಹೇಗೆ ಕುಡಿಬೇಕು, ಎಂತ ಮಾಡಬೇಕು ಲೈಫಲ್ಲಿ, ಎಂತ ಕಾಣ್ತಿಲ್ಲ ಲೈಫಲ್ಲಿ ಅಂತ ಹೇಳುವಾಗ ಎಂತ ಮಾಡಬೇಕು ಅದು ಸಹ ಉಂಟು ಯೂಟ್ಯೂಬಲ್ಲಿ, ಎಲ್ಲ ಉಂಟು. ಸೊರಗಾಳೆ ಎಲ್ಲ ಹೀಗೆ ಇರ್ತದೆ. ಸ್ವಲ್ಪ ಇದರ ಸಿಪ್ಪೆ ನೋಡಿ ಅಂತೆ, ಹಾವಾಗಿ ನೋಡಲಿಕ್ಕೆ. ಹಾವಿನ ಹಣ್ಣು ನಾನು ಕಟ್ ಮಾಡಿ ನೋಡು. ಕಟ್ ಮಾಡಬೇಕಂತ ಇಲ್ಲ, ಹೀಗೆ ನಾವು ತೆಪ್ಪು ಹೇಗೆ ತೆಗಿತೇವೆ ಹಾಗೆ ತೆಗೆದ್ರೆ ಆಯಿತು. ತೆಂಗಿನಕಾಯ್ದು ಸಿಪ್ಪೆ ಹೇಗೆ ತೆಗಿತೇವೆ ಹಾಗೆ ನೋಡಿ, ಹೀಗೆ. ಎಷ್ಟು ಈಸಿಲಿ ಬರ್ತದೆ. ಸಪೂರ ಸಿಪ್ಪೆ, ತುಂಬ ಸಪೂರ ನೋಡಿ. ಹೀಗಿರ್ತದೆ ಗೋಳಿ ಬಜ್ಜಿಯಾಗಿ. ಒಂದು ತೆಗಿಲಿಕ್ಕೆ ಹಲಸಿನ ಹಣ್ಣಾಗಿ ಕಾಣ್ತದೆ. ಫ್ರೂಟ್ ಸಲಾಡ್ ಟೇಸ್ಟ್. ಪೈನಾಪಲ್, ಸ್ಟ್ರಾಬೆರಿ, ಗ್ರೇಪ್ಸ್ ಎಲ್ಲ ಮಿಕ್ಸ್ ಮಾಡಿದಾಗ, ಸಜ್ಜಿಗೆ ಬಜ್ಜಿಗೆ ಮಾಡಿದಾಗ ಎಂತ ಟೇಸ್ಟ್ ಬರ್ತದೆ. ಸೇಮ್ ಸ್ವೀಟ್ ಉಂಟು.
ಸಾಫ್ಟ್ ಇಲ್ಲ ಮಾತ್ರ, ಸ್ವೀಟ್ ಉಂಟು. ಕರ್ಪೂರ್ ಒಳಗೆ ಬೀಜ ಉಂಟು ನೋಡಿ, ಹೀಗೆ ಒಳಗೆ ಬೀಜ ಉಂಟು, ಖಾಲಿ ಹೊರಗೆದು ಪಾಟ್ ತಿನ್ನಲಿಕ್ಕೆ. ಒಂದರಲ್ಲಿ ಒಂದು 2-3 ಪಾಟ್ ಇರ್ತದೆ. ಒಳ್ಳೆ ಉಂಟು, ಸ್ವೀಟ್ ಉಂಟು. ಹಳಸಿನ ಹಣ್ಣು ಸ್ವಲ್ಪ ಗಟ್ಟಿ ಇರುವಾಗ ಹೀಗೆ ಹಾಗೆ ಉಂಟು, ಸ್ವಲ್ಪ ಗಟ್ಟಿ, ಕರುಮ್ ಕುರುಮ್ ಕರುಮ್ ಕುರುಮ್ ತಿನ್ನುವಾಗ ಕ್ರಿಸ್ಪಿ. ಮತ್ತು 1-2 ತಿನ್ನುವಾಗನೇ ಬಚ್ಚಿ ಹೋಗ್ತದೆ. ಟೇಸ್ಟಿ ಉಂಟು, ಹುಳಿ ಪಂಜೆಂಟ್ ಅಂತೇಳಿಲ್ಲ, ಒಳ್ಳೆ ಟೇಸ್ಟ್ ಉಂಟು. ಮಕ್ಕಳು ಸಹ ತಿನ್ಬೋದು, ನಾನು ಟ್ರೈ ಮಾಡುವ ಅಂತೇಳಿ ತಂದದ್ದು. ಒಳ್ಳೆ ಉಂಟು ಮಾತ್ರ. ಹಲ್ಲು ನೋಯಿರುವವರೆಲ್ಲ ಸ್ವಲ್ಪ ದೂರ ಇದ್ರೆ ಒಳ್ಳೆ. ಭಾರಿ ಚಂದ ಬೀಜ ನೋಡುವಾಗ ನನ್ನ ಮಮ್ಮಿ ಇರ್ತಿದ್ರೆ ಬಿಸಾಡ್ಲಿಕ್ಕೆ ಇರ್ತಿರ್ಲಿಲ್ಲ. ಇಲ್ಲೆಲ್ಲ ಬೀಜ ಹಾಕಿದ್ರೆ ಬದುಕುದಿಲ್ಲ, ಯಾಕಂದ್ರೆ ಹೀಟಿಗೆ ಇಲ್ಲಿ ಮನುಷ್ಯರೇ ಬದುಕುದಿಲ್ಲ, ಇದ್ದ ಬಂದಲ್ಲಿ ಬೀಳ್ತಾರಂತೆ, ಇನ್ನು ಬೀಜ ಬದುಕ್ತದ. ಇದು ನನ್ನ ಫಸ್ಟ್ ಗಿಫ್ಟ್. ಮನೆಗೆ ಬಂದಿದ್ರಲ್ಲ ನೆಂಟರು, ಅವರು ನನಗೆ ಕೊಟ್ಟ ಗಿಫ್ಟ್. ಇದು ಕಿದ್ದ ಐಟಮೇ. ಇದಕ್ಕೆ ಬಾಯಿ ಹೇಳುವ ಸಮಯ ಬಂದಿದೆ. ಸೊ ಇದರಲ್ಲಿ 3 ಜಾರ್ ಉಂಟು, ದೊಡ್ಡದು, ಮೀಡಿಯಮ್ ಹಾಗೂ ಚಿಕ್ಕದು ಪೌಡರ್ ಮಾಡಲಿಕ್ಕೆ. ಮತ್ತು ಇದು ಜ್ಯೂಸರ್ಸ್ ಉಂಟು, ಕ್ವಾಲಿಟಿ ಅಂತೂ ನಂಬರ್ 1 ಉಂಟು. ಒಳಗೆ ಫುಲ್ ಸ್ಟೀಲ್ ಜ್ಯೂಸರ್ಸ್, ಸೊ ಟು ಗುಡ್. ಇದು ಬೇಕಿದ್ದದೆ, ಇದು ಕೇರಾಗಿ ಜ್ಯೂಸ್ ಕುಡಲಿಕ್ಕೆ, ಅದು ನನಗೆ ರುಬ್ಬಲಿಕ್ಕೆ ಕರೆಕ್ಟ್ ಆಯಿತು. ಇದು ಗಿಫ್ಟ್ ನಂಬರ್ 1. ಮತ್ತು ಇದಕ್ಕೆ ಸ್ಕ್ರೂ ಟೈಟ್ ಮಾಡಲಿಕ್ಕೆ ಇದು ಸಹ ಉಂಟು, ಆಯುಧ ಉಂಟು. ಮತ್ತು ಮಸಾಲನ್ನು ಹೀಗೆ ಸಹ ಸೀಂಟ್ಬೋದು, ಅದು ಸಹ ಮಾಡ್ಬೋದು. ಸ್ಕ್ರೂ ಟೈಟ್ ಆದರೆ ಏನಂದರೆ ಎಲ್ಲಿದ್ದೀರಿ ಅಂತ ಹೇಳಬೇಕಂತಿಲ್ಲ, ನಾವೇ ಟೈಟ್ ಮಾಡಿದರೆ ಆಯಿತು. ಮತ್ತು ಶಾಪಿಂಗ್ ಹೋಗಿದ್ದೇವಲ್ಲ, ಶಾಪಿಂಗ್ ಹೋದಾಗ ಗಂಡನ ಗಿಫ್ಟ್ ಎಂತೆಲ್ಲ ಕೊಟ್ಟರು ಅದು ಸಹ ತೋರಿಸ್ತೇನೆ. ಬಾಟಮ್ ಒಂದು ಪ್ಯಾಂಟ್ ತಗೊಂಡೆ ಗಂಡನ ಲೆಕ್ಕದಲ್ಲಿ, ಹಾಗೂ 2 ಟಾಪ್, ಒಂದು ವೈಟ್ ಆ್ಯಂಡ್ ಬ್ಲೂ ಅಲ್ಲಿ ತಗೊಂಡೆ, ಹಾಗೂ ಇನ್ನೊಂದು ಪ್ಲೇನ್ ಬ್ಲೂ. ಸೊ ಇದು 3 ಗಂಡನ ಫಸ್ಟ್ ಗಿಫ್ಟ್. ಎಂತ ಮಾರೆ ಮಿಸಸ್ ಕುಂದರ್, ನೀವೊಂದು ಬ್ಲೂ ಬಿಟ್ಟು ನಿಮಗೆ ಲೋಕದಲ್ಲಿ ಬೇರೆ ಯಾವುದು ಕಲರ್ ಇಲ್ಲ ಅಂತ ಕೇಳ್ತೀರಾ? ನನ್ನ ಫೇವ್ರೆಟ್ ಕಲರ್ ಆಯ್ತಾ, ಡಾರ್ಕ್ ಕಲರ್ಸ್ ನನಗೆ ತುಂಬ ಇಷ್ಟ. ಕಾನ್ಫಿಡೆನ್ಸ್ ನಡೆಯುವಾಗೆಲ್ಲ ಕಾನ್ಫಿಡೆನ್ಸ್ ಬರೋದು ಇದೇ ಕಲರಲ್ಲಿ. ಬ್ಲ್ಯಾಕ್, ಡಾರ್ಕ್ ಬ್ಲೂ, ಗ್ರೀನ್, ಡಾರ್ಕ್ ಕಲರ್ಸ್. ಲೈಟ್ ಹಾಕಿದ ಕೂಡಲೇ ನನಗೆ ಕಾನ್ಫಿಡೆನ್ಸ್ ಇರುವುದಿಲ್ಲ, ಸ್ವಲ್ಪ ನನಗೆ ಎಂಥದ್ದು ಅದು ಮುಂಚೆಯಿಂದ ಸ್ವಲ್ಪ ಅಸ್ತವ್ಯಸ್ತ ಆಗ್ತದೆ. ಸೊ ನಾನು ಡಾರ್ಕ್ ಕಲರ್ಸ್ ಹೆಚ್ಚಾಗಿ ತಗೊಳ್ಳೋದು. ಬ್ಲೂ ನನ್ನ ಫೇವ್ರೆಟ್ ಕಲರ್, ಬರ್ಡೇಗಲ್ಲಿ ಖುಷಿಯಾಗಿರ್ಬೇಕಲ್ಲ, ಅದರಿಂದ ಬ್ಲೂವೇ ತಗೊಂಡೆ. ಲಾಸ್ಟ್ ಫೈನಲ್ ಗಿಫ್ಟ್ ಎಂತ ಅಂದರೆ ಇದೆ. ಬೈ ಗಾಡ್ಸ್ ಗ್ರೇಸ್ ಲೈಸೆನ್ಸ್ ಬಂತು. ತುಂಬ ಅಂದರೆ ತುಂಬ ಕಷ್ಟ ಬಂದೆವು. ನಾನೊಂದು ಏಜೆನ್ಸಿ ಥ್ರೂ ಮಾಡಿದೆ ಆಯಿತಾ ಲೈಸೆನ್ಸು. ಆ ಏಜೆನ್ಸಿಗೆ ನಾನು ಹೋಗ್ಲಿಕ್ಕೆ ಉಂಟು, ಈ ವಾರ ಹೋಗಿ ನಾನು ತೋರಿಸ್ತೇನೆ ಯಾವ ಏಜೆನ್ಸಿ ಅಂತೇಳಿ. ತುಂಬ ಕಷ್ಟ ಬಂದೆ. ನಾನು ಹೋಪ್ಸ್ ಬಿಟ್ಟರೆ ಸಹ ಅವರು ಪಾಪ ತುಂಬ ಎಫರ್ಟ್ಸ್ ಹಾಕಿದ್ರು. ನನಗೆ ಗುರ್ತಾದದ್ದು ಶಟರ್ ಬಾಕ್ಸ್ ಫಿಲ್ಮ್ಸ್ನವರು, ಶಟರ್ ಬಾಕ್ಸ್ ಸಚಿನ್ ಅವರು ಬಂದಿದ್ರಲ್ಲ ಇಲ್ಲಿ UAEಗೆ. ಸೊ ಅವರು ಪ್ರಮೋಷನ್ ಮಾಡಿದರು ಈ ಏಜೆನ್ಸಿಯನ್ನು. ಸೊ ಅವರ ಪ್ರಮೋಷನ್ ಥ್ರೂ ನಾನು ಅವರಿಗೆ ಆಪ್ಟ್ ಮಾಡಿದ್ದು. ತುಂಬ ಅಂದರೆ ತುಂಬ ಕಷ್ಟ ಆಯಿತು, ಯಾಕಂದರೆ ಇದೆಲ್ಲ ಹ್ಯಾಕಿಂಗ್ ಎಲ್ಲ ಆಗಿತ್ತಲ್ಲ. ಲೈಸೆನ್ಸ್ ಸಿಗುವಾಗ ಅವ್ರು ಚೆಕ್ ಮಾಡ್ತಾರೆ, ನಮ್ಮ ಪ್ರೊಫೈಲ್ ಚೆಕ್ ಮಾಡ್ತಾರೆ, ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಚೆಕ್ ಮಾಡ್ತಾರೆ, ಫೇಸ್ಬುಕ್ ಅಕೌಂಟ್ ಚೆಕ್ ಮಾಡ್ತಾರೆ, ಯೂಟ್ಯೂಬ್ ಅಕೌಂಟ್ ಚೆಕ್ ಮಾಡ್ತಾರೆ. ಸೊ ಎಲ್ಲ ಸರಿ ಇದ್ದರೆ ಖಾಲಿ ಸಿಕ್ಕುದು. ನಂದು ಚೆಕ್ ಮಾಡಲಿಕ್ಕೆ ಅಕೌಂಟೇ ಇಲ್ಲ ಅಲ್ಲ ಮಾರೆ, ಯೂಟ್ಯೂಬ್ದು ಅಕೌಂಟೇ ಇಲ್ಲ, ಎಲ್ಲಿ ಚೆಕ್ಕಿಂಗ್ ಮಾಡೋದು? ಅದರಿಂದಾಗಿ ತುಂಬ ಅಂದರೆ ತುಂಬ ಕಷ್ಟ ಆಯಿತು, ತುಂಬ ಹೊತ್ತು ಸಹ ಆಯಿತು. ಆ್ಯಕ್ಚುಲಿ ಇಷ್ಟು ಟೈಮ್ ಬೇಡ, ನಂದು ಸಾಧಾರಣ 2 ವಾರ ಆಯ್ತೇನ. ಇದು ಸಹ ನನ್ನ ಹಸ್ಬೆಂಡ್ನ ಗಿಫ್ಟ್, 3rd ಗಿಫ್ಟ್ ಲೈಸೆನ್ಸ್. ಸೊ ಬೈ ಗಾಡ್ಸ್ ಗ್ರೇಸ್ ಲೈಸೆನ್ಸ್ ಬಂತು. ಇನ್ನು ಎಲ್ಲಿ ಸಹ ಹೋದರೆ ಒಂದು ಒಳ್ಳೆ ರೀತಿಯಲ್ಲಿ ವಿಡಿಯೋ ತೆಗಿಬೋದು. ಹೆದರಿ ಕಳ್ಳಿಯಾಗಿ ತೆಗಿಬೇಕು, ಹೆದರಿ ಕಳ್ಳಿಯಾಗಿ ತೆಗಿಬೇಕಂತಲಿಲ್ಲ. ಇಲ್ಲದ್ರೆ ಲೈಸೆನ್ಸ್ ಇಲ್ಲದ್ರೆ ಯಾವಾಗ ಹಿಡಿತಾರಂತ ಗೊತ್ತಿಲ್ಲ ಅಲ್ಲ. ಸುಮ್ಮನೆ ನಾವು ಕುದುಕರಾಗಿ ಬದುಕಿ ಎಂತ ಪ್ರಯೋಜನ ಅಲ್ಲ. ಒಂದು ತೋರಿಸೋದಾದ್ರೆ ನಾವು ಒಂದು ಸ್ವಲ್ಪ ಧೈರ್ಯದಲ್ಲಿ ತೋರಿಸಿದ್ರೆ ಆಗ ನಮಗೆ ಸಹ ಕಾನ್ಫಿಡೆನ್ಸ್ ಇರ್ತದೆ, ನೋಡುವವ್ರಿಗೆ ಸಹ ಖುಷಿ ಆಗ್ತದೆ, ಒಂದು ಒಳ್ಳೆ ರೀತಿಯಲ್ಲಿ ವಿಡಿಯೋ ತೆಗಿತಿದ್ದಾಳೆ ಅಂತೇಳಿ. ಇದು ಅರ್ಧಂಬರ್ಧ ತೆಗೆದ್ರೆ ಸರಿ ಆಗುದಿಲ್ಲ. ಸೊ ಇನ್ನು ಲೈಸೆನ್ಸ್ ಬಂತು, ಇಲ್ಲಿಯ ಪುಚ್ಚೆ, ಇಲ್ಲಿಯ ಕರಡಿ ಎಲ್ಲ ಚಂದ ಮಾಡಿ ತೋರಿಸ್ಬೋದು ನಿಮಗೆ, ಎಂತ ಹೆದರ್ಬೇಕಂತೇಳಿ ಇಲ್ಲ. ಇನ್ನು ಪ್ರಮೋಷನ್ ಸಹ ಮಾಡ್ಬೋದು. ನನಗೆ ನೋಡುವ ಯಾವುದಾದ್ರು ಸಹ ಒಳ್ಳೆ ಎಂಥ ಸಹ ಪ್ರಾಡಕ್ಟ್ ಸಿಕ್ಕಿದ್ರೆ ಪ್ರಮೋಷನ್ ಮಾಡ್ತೇನೆ. ಯಾಕೆ ಲೈಸೆನ್ಸ್ದು ಫೋಟೋ ಹಾಕ್ತೀರಿ, ಅದೆಲ್ಲ ಹಾಕಬಾರ್ದು, ಡಾಕ್ಯುಮೆಂಟ್ಸ್ ಅಲ್ಲ ಅಂತ ಹೇಳ್ತೀರಾ? ಇಲ್ಲಿ ಮೀಡಿಯಾ ಲೈಸೆನ್ಸ್ ಫೋಟೋ ನಾವು ಹಾಕಲೇಬೇಕು.
ಆ ಡಿಸ್ಪ್ಲೇಗೆ ಹಾಕ್ಲೇಬೇಕು. ಅಂದರೆ ಎಲ್ಲರಿಗೂ ಗೊತ್ತಿರಬೇಕು ಇದು ನನ್ನ ಲೈಸೆನ್ಸ್, ನಾನೊಂದು ಲೈಸೆನ್ಸ್ಡ್ ಇನ್ಫ್ಲೂಯೆನ್ಸರ್, ಲೈಸೆನ್ಸ್ಡ್ ಯೂಟ್ಯೂಬರ್ ಅಂತೇಳಿ. ಸೊ ಅದರಿಂದ ಇದು ಲೈಸೆನ್ಸ್ದು ನಾನು ಫೋಟೋ ಹಾಕಿದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ, ನಾನು ನೋಡಿ ತಿಳ್ಕೊಂಡೇ ಹಾಕಿದ್ದು. ಓಕೆ, ಸೊ ಖುಷಿ ಆಯಿತು. ಇದೊಂದು ನೆಕ್ಸ್ಟ್ ಲೆವೆಲ್ ಅಚೀವ್ಮೆಂಟ್ ನನಗೆ. ಚಿಕ್ಕ ಯೂಟ್ಯೂಬರ್, ಮೆಲ್ಲನೆ ಗ್ರೋ ಆಗ್ತಿದ್ದೇನೆ, ಅದೇ ಚಿಂತಿಲ್ಲ. ಮೇಲೆ ಹತ್ತಿ ಒಮ್ಮೆಲೆ ಬೀಳುವುದಕ್ಕಿಂತ ಆಗ ಜಾಸ್ತಿ ನೋವಾಗ್ತದೆ. ಮೆಲ್ಲ ಮೆಲ್ಲ ಮೇಲೆ ಹತ್ತಿಕೊಂಡು ಹೋದರೆ ಬಿದ್ದರೆ ಸಹ ಅಷ್ಟು ತಾಗುವುದಿಲ್ಲ. ಸೊ ಚಿಂತಿಲ್ಲ, ಬೈ ಗಾಡ್ಸ್ ಗ್ರೇಸ್ ಇಷ್ಟು ಲೆವೆಲ್ಗೆ ಗ್ರೋ ಆದೆ ಅಲ್ಲ, ಅದೇ ಒಂದು ದೊಡ್ಡ ಬ್ಲೆಸ್ಸಿಂಗ್. ಆಯ್ತು, ಇನ್ನು ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯಿತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ಕಾಂಗ್ರ್ಯಾಚುಲೇಷನ್ಸ್ ಹೇಳಿಕೆ ಸಹ ಮರಿಬೇಡಿ. ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಹೇಳಿಕೆ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊಗೆ ಟೇಕ್ ಕೇರ್.